ಇದನ್ನು ಉದ್ಘಾಟನೆ ಮಾಡುವ ಒಂದು ಅವಕಾಶವು ನನಗೆ ಲಭಿಸಿದ್ದು. ಅದೇ ರೀತಿ ಸಂಸ್ಥೆ ಬೆಳೆಯುತ್ತಾ ಹೋಯಿತು. ಇವತ್ತು ಸಂಗೀತದ ಒಂದು ಸ್ಪರ್ಧೆ ಏರ್ಪಡಿಸಿದ್ದಾರೆ. ನಾನು ಸಂಗೀತಗಾರನಾಗಿದ್ದೆ ಸನ್ಯಾಸಿ ಆಗುವ ಮೊದಲು. ಹಾಗೆ ಇವತ್ತು ನಾನು ಬರೆದ ಹಾಡನ್ನೇ ಶಬೀರ್ ಹಾಡಿದರು. ಇವರು ಪ್ರತಿ ವರ್ಷ ನಮ್ಮ ಆಶ್ರಮದ ವಾರ್ಷಿಕೋತ್ಸವದಲ್ಲಿ ಸತತವಾಗಿ ತಮ್ಮ ಹಾಡುಗಳಿಂದ, ತಮ್ಮ ಆರ್ಕೆಸ್ಟ್ರಾದಿಂದ ನಮ್ಮಲ್ಲಿ ಬಂದು ಜನರಿಗೆ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ. ಅದು ಹಾಗೆ ಮುಂದುವರಿತಾ ಇದೆ. ಸಂಗೀತದಲ್ಲಿ ಯಾವುದು ಮುಖ್ಯ ಅಂದರೆ ರಾಗ, ಭಾವದ, ತಾಳ, ಲಯಗಳ, ಸ್ವರದ ಸರಿಗಮ, ಮಿಲನ, ಗಾಯನ ಅಂತ ನಾವು ಹಾಡು ಬರ್ತದೆ. ಆ ಹಾಡು ಜೇಸುದಾಸ್ ಖ್ಯಾತ ಹಾಡುಗಾರ ಜೇಸುದಾಸ್ ಬಂದಿದೆ. ಆಗ ಅವರು ಹೇಳಿದರು, ಸಂಗೀತದಲ್ಲಿ ಯಾವುದು ಮುಖ್ಯ ಅಂದರೆ ರಾಗ, ಭಾವ, ತಾಳ, ಲಯಗಳಲ್ಲಿ ಲಯಂ ಪರಾನ್ನನೆ ಎಂದು. ಲಯ ಅಂದರೆ ಹಿಡ್ಕೊಂಡಿದೆ. ಒಂದು ಜಗತ್ತನ್ನು ಅದ್ಭುತವಾದ ಒಂದು ಶಕ್ತಿ ಲಯ ತಪ್ಪಿದರೆ ಪ್ರಲಯ. ಈ ಜಗತ್ತು ತಾಳಬದ್ಧವಾಗಿ ನಡೀತದೆ, ಲಯಬದ್ಧವಾಗಿ ನಡೀತದೆ. ಅದರಲ್ಲಿ ಸ್ವಲ್ಪ ಹೆಚ್ಚು ರೈಲು ಹೋಗಲಾಗಿ ಲಯಬದ್ಧವಾಗಿ ರೈಲು ಚಲಿಸಬೇಕು. ಭೂಮಿ ತಿರುಗುವುದು ಕೂಡ ಲಯಬದ್ಧವಾಗಿ ಇರುತ್ತದೆ. ಆದ್ದರಿಂದ ಸಂಗೀತವನ್ನು ಲಯ ಹಿಡಿದುಕೊಂಡಿದೆ. ಈ ಸಮನ್ವಯತೆ ಅಂದರೆ ನಾವು ಒಂದಾಗಿರಬೇಕು. ಈ ಭಜನೆ ನಾವು ಮಾಡ್ತೇವೆ. ಹಲವಾರು ಪಕ್ಕವಾದ್ಯಗಳು, ತಬಲ, ಹಾರ್ಮೋನಿಯಂ ಇದೆ. ಈ ಭಜನೆ ಎಲ್ಲಿದೆ ಅಲ್ಲಿ ವಿಭಜನೆ ಇದೆ. ಒಂದು ದಿನ ಒಂದು ಮಳೆಗೋಸ್ಕರ ಒಂದು ಭಜನೆ ಇಟ್ಟಿದೆ. ಮಳೆಗೋಸ್ಕರ ಭಜನೆ ಇಟ್ಟರೆ ಒಬ್ಬ ಪುಟ್ಟ ಹುಡುಗ ಕೊಡೆ ತಗೊಂಡು ಬಂದಿದ್ದ. ಅವಾಗ ಮಳೆಗೋಸ್ಕರ ಭಜನೆ ಇಟ್ಟರೆ ಕೊಡೆ ಹಾಕಿ ಬಂದಿದೆ ಅಂತೆಲ್ಲ ನನಗೆ ಅವನಿಗೆ ಹಾಸ್ಯ ಮಾಡಬೇಕತ್ತು. ಕಡೆಗೆ ಅವನಿಗೆ ಭಜನೆ ಮಾಡಿದ್ರೆ ಮಳೆ ಬರ್ತಂತ ವಿಶ್ವಾಸ ಇತ್ತು, ಇವರಿಗೆ ಸಂಶಯ ಇತ್ತು. ಅದಕ್ಕೊಂದು ಕೊಡೆ ತಗೊಂಡು ಬಂದಿಲ್ಲ. ಅವನಿಗೋಸ್ಕರ ದೇವರು ಮಳೆ ಕೊಟ್ಟರು. ಅಂದರೆ ಭಜನೆ ನಾವು ಮಾಡಿದ್ರೆ ಅದರಲ್ಲಿ ಸಂಪೂರ್ಣ ವಿಶ್ವಾಸ ಬೇಕು. ಹಾಗೆ ಈ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಒಂದುಗೂಡಿಸ್ತವೆ. ಒಂದು ಇವರ ಎರಡು ಸಂಸ್ಥೆ ಆಗಿದೆ. ಈ ಸಮನ್ವಯ ಸಂಸ್ಥೆ ವಿಭಜನೆ, ಭಜನೆಯಲ್ಲಿ ವಿಭಜನೆ ಆಗಬಾರದು. ಆದ್ದರಿಂದ ಈ ವರ್ಷ 24ನೇ ಜನವರಿ ದಿನ ಕಾರ್ಯಕ್ರಮ ಇದೆ. ಈ ಎರಡೂ ಸಂಘಟನೆಗಳನ್ನು ಒಂದು ಸಮನ್ವಯತೆ ಒಂದು ಮಾಡೋದು. ಅವರ ಕಾರ್ಯಕ್ರಮವನ್ನು ಎರಡು ಸಂಘಗಳು ಸೇರಿ ಅವರಿಂದ ಸಂಗೀತ ಮಾಡಿಸ್ಬೇಕಂತ ನನ್ನೊಂದು ಆಸೆ ಇದೆ. ಅದರಿಂದ ನಾವು ಬೇರೆ ಬೇರೆ ಆದರೂ ನಾವೆಲ್ಲ ಒಂದಾಗಿರಬೇಕು. ಈ ದೇಶ ಹಲವಾರು ಸಂಗತಿಗಳು, ಹಲವಾರು ಭಾಷೆಗಳು, ಹಲವಾರು ಜಾತಿಗಳು ಇದ್ದರೂ ಕೂಡ ಅಜಾತವಾದ ತತ್ವ ನಿತ್ಯಾನಂದ. ಅಜಾತವಾದ ಅಂದರೆ ಜಾತಿಹೀನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನಬೇಡ ದೇವನುಲಿದಾತನೇ ಜಾತ ಸರ್ವಜ್ಞ. ಯಾರು ಅಜಾತವಾದ ಜಾತಿ ಭೇದ ಮಾಡುವುದಿಲ್ಲವೋ, ಜಾತಿಯಿಂದ ನಾವು ದೂರ ಆಗಿದ್ದೇವೋ, ಅದನ್ನು ಯಾರು ಒಂದುಗೂಡಿಸ್ತಾರೋ ಅದು ಇಂತಹ ಸಂಘಟನೆಗಳಿಂದ, ಸಂಗೀತಗಳಿಂದ, ಸಾಮಾಜಿಕ ಕಾರ್ಯಕ್ರಮಗಳಿಂದ, ಜನಸೇವೆಯಿಂದ ನಮ್ಮನ್ನು ಒಂದುಗೂಡಿಸಬಹುದು. ಶಬೀರ 9 ವರ್ಷದಿಂದ ನನಗೆ ಪರಿಚಯ. ಅವನ ಉತ್ಸಾಹ ಹಾಗೂ ಅವನ ಶ್ರದ್ಧೆ, ಅವನ ಹಾಡುಗಾರಿಕೆ, ಸಂಘಟನಾ ಶಕ್ತಿ ನನಗೆ ಅತ್ಯಂತ ಮೆಚ್ಚುಗೆ ಆಗಿದೆ. ಆದ್ದರಿಂದ ಅವರ ಯಾವ ಕಾರ್ಯಕ್ರಮ ಇದ್ದರೂ ನನ್ನನ್ನೇ ಕರೀತಾರೆ. ಅದನ್ನು ನಾನು ಭಾಗವಹಿಸ್ತೇನೆ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡಲಿ, ಈ ಸಂಸ್ಥೆ ಬೆಳೆಯಲಿ. ಇವರು ಸಂಗೀತದಲ್ಲಿ ಉನ್ನತ ಮಟ್ಟಕ್ಕೆ ಇಂಥ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಅಲ್ಲದೆ ಹಲವು 10 ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಂಡಿರ್ತಾರೆ. ಆದ್ದರಿಂದ ಇವರು ಅಂತರಲ್ಲ, ನಾವು ಅಂದರು. ನಮ್ಮಗಿಂತ ಹೆಚ್ಚು ಶಕ್ತಿಯುತವಾಗಿ, ನಮ್ಮಗಿಂತ ಶ್ರದ್ಧೆಯಿಂದ, ಶ್ರದ್ಧಾವಾನ್ ಲಭ್ಯತೆ ಜ್ಞಾನ, ಶ್ರದ್ಧೆಯಿಂದ ಅವರು ಕಾರ್ಯನಿರ್ವಹಿಸ್ತಾರೆ. ಇಂಥ ಸಂಸ್ಥೆಗಳಿಗೆ
ನಾವೇನು ಮಾಡಬೇಕಂದ್ರೆ ಅವರ ಸಂಗೀತವನ್ನು ಅಥವಾ ಅವರ ಕಾರ್ಯಕ್ರಮವನ್ನು ಭಾಷಣ ಮಾಡಿ ಹೋಗುವುದಲ್ಲ, ಇಂಥ ಸಂಸ್ಥೆಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಇಂತಹ ಸಂಸ್ಥೆಗಳು ಕೆಲವರು ಕಣ್ಣಿದ್ದವರೇ ಮಾಡಲಿಕ್ಕಾಗದಂಥ ಕಾರ್ಯವನ್ನು ಇವರು ಮಾಡಿದ್ದಾರೆ. ಅಂದರೆ ಇವರ ಒಳಗಿನ ಕಣ್ಣು ಜಾಗೃತಿ ಇದೆ. ಯಾಕಂದರೆ ಈ ಸಂಸ್ಥೆ ಇನ್ನೂ ಅಭಿವೃದ್ಧಿ ಆಗಲಿ. ಪ್ರತಿ ವರ್ಷ ನಾವು ಅವರಿಗೆ ಸಿನಿಮಾ ಬೇಕಂತ ಹೇಳಿದ್ರು, ಅವರನ್ನು ಕರ್ಕೊಂಡು ಬಂದಿದ್ದೆವು. ಭೀಮನವರನ್ನು ಕರ್ಕೊಂಡು ಬಂದಿದ್ದು, ಅದರ ಖರ್ಚು ಮಾಡಿಕೊಂಡು ಕರ್ಕೊಂಡು ಬಂದಿದ್ದೆವು. ನಮ್ಮ ಕೈಲಾದ ಎಲ್ಲ ಸಹಾಯವನ್ನು ಮಾಡ್ತೇವೆ, ಇನ್ನೂ ಪ್ರೋತ್ಸಾಹ ಕೊಡ್ತೇವೆ. ಇದು ಸಂಸ್ಥೆ ಬೆಳೆಯಲಿ, ಈ ಸಮನ್ವಯತೆಯನ್ನು ಕಾಪಾಡಲಿ ಅಂತೇಳಿ ನಾನು ನನ್ನ ಈ ಸಮಾರಂಭಕ್ಕೆ ಕರೆದಕ್ಕೆ ಇವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ 12 ಮಾತುಗಳಿಗೆ ವಿರಾಮ.